ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಬಹಳ ಜನ ವೆಜಿಟೇರಿಯನ್ಗಳು ಇದೆಲ್ಲ ಕೇಳಿದ ಮೇಲೆ ನಿಮ್ಗೆ ಅನ್ಸ್ಬೋದು, ಹೌದು ನಾನು ಕೂಡ ಫಿಶ್ ಅನ್ನ ತಗೊಳ್ಬೇಕಾಗುತ್ತೇನೋ, ಫಿಶ್ ಅನ್ನ ತಿನ್ನೋದ್ರಿಂದ ನನಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಗಳು ಬಂದ್ಬಿಡುತ್ತೇನೋ ಅಂತ ಹೇಳಿ. ಈ ರಾಂಗ್ ಕಾನ್ಸೆಪ್ಟ್ ಅನ್ನ ತೆಗಿಲಿಕ್ಕೆ ಈ ದಿನದ ಈ ವಿಡಿಯೋವನ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಆರೋಗ್ಯ ಸಾಧಕರೇ, ನಿಮ್ಗೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆದರದ ಸ್ವಾಗತ. ಈ ದಿನ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯವನ್ನ ತಗೊಂಡು ಬಂದಿದ್ದೀನಿ. ಅದರ ಹೆಸರು ಒಮೆಗಾ 3 ಫ್ಯಾಟಿ ಆಸಿಡ್ಗಳು. ಇದನ್ನ ಬಹಳಷ್ಟು ಜನ ನೀವು ಕೇಳೇ ಇರ್ತೀರಿ. ಹೈಯೆಸ್ಟ್ ರಿಸರ್ಚ್ ಫ್ಯಾಟಿ ಆಸಿಡ್ ಗಳಲ್ಲಿ ಯಾವ್ದಾದ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಈ ಒಮೆಗಾ 3 ಫ್ಯಾಟಿ ಆಸಿಡ್. ಕೆಲವು ವರ್ಷಗಳ ಹಿಂದೆ ಫಿಶ್ ಲಿವರ್ ಆಯಿಲ್ ಅನ್ನೋ ಹೆಸರಲ್ಲಿ ಯಥೇಚ್ಛವಾಗಿ ಸೇಲ್ ಆದಂತಹ ಕ್ಯಾಪ್ಸ್ಯೂಲ್ಗಳು, ಅದರ ಜೊತೆಯಲ್ಲಿ ನಾವು ವೆಜಿಟೇರಿಯನ್ ಅನ್ನೋರಿಗೋಸ್ಕರ ಸ್ಪಿರುಲಿನಾ ಹೆಸರಲ್ಲಿ ಸೇಲ್ ಆದಂತಹ ಪೌಡರ್ ಗಳನ್ನ ಲೆಕ್ಕ ಹಾಕ್ಬಿಟ್ರೆ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಸೇಲ್ ಆಗಿದ್ದಾವೆ. ಯೋಗ ಟೀಚರ್ ಗಳಿಂದ ಹಿಡಿದು ಡಾಕ್ಟರ್ ಗಳವರೆಗೆ ಪ್ರತಿಯೊಬ್ರು ಇವನ್ನ ಬಹಳ ಇಂಪಾರ್ಟೆಂಟ್, ಮೆದುಳಿಗೆ ಒಳ್ಳೇದು, ನರಗಳಿಗೆ ಒಳ್ಳೇದು, ಹಾರ್ಟಿನ ತೊಂದರೆಗೆ ಒಳ್ಳೇದು, ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ಎಷ್ಟೋ ರೀತಿಯಾಗಿ ಇದನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಬಹಳಷ್ಟು ವೆಜಿಟೇರಿಯನ್ಗಳು ಆ ಸಂದರ್ಭದಲ್ಲಿ ನಾವು ಮೀನನ್ನ ತಿಂತಾ ಇದ್ದೀವಿ ಅಂತಕ್ಕಂತಹ ಸ್ಟೇಜಿಗೂ ಕೂಡ ಬಂದಿದ್ರು. ಈ ವಿಷಯವನ್ನ, ಈ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನ ಯಾವ ರೀತಿಯಲ್ಲಿ ಹೇಗೆ ನಾವು ಬಳಸಬೇಕು, ಇದರಿಂದ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ಈ ದಿನದ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ಬಿಡೋಣ. ಈ ವಿಡಿಯೋವನ್ನ ಕೊನೆಯವರೆಗೂ ನೋಡ್ರಿ, ಸೊ ದಟ್ ನಿಮಗೆ ಇದರ ಪೂರ್ಣ ಮಾಹಿತಿ ದೊರೆಯುತ್ತೆ ಅಂತ ಹೇಳ್ತಾ, ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳಿದ್ರೆ ಫ್ಯಾಟಿ ಆಸಿಡ್ಸ್, ಎರಡು ತರದ ಫ್ಯಾಟಿ ಆಸಿಡ್ ಗಳನ್ನ ನೋಡ್ತೇವೆ. ಒಂದನೆಯದು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್, ಅಂದರೆ ದೇಹದಲ್ಲಿ ಉತ್ಪತ್ತಿ ಆಗದೇ ಇರುವಂತಹ ಕೊಬ್ಬಿನಾಂಶ, ನಾವು ಹೊರಗಡೆ ಆಹಾರದಿಂದಲೇ ಕೊಡಬೇಕಾದದ್ದು, ಇದನ್ನ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಕರಿತೇವೆ. ಎರಡನೆಯದನ್ನ ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಕರಿತೇವೆ. ನಾನ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಂತ ಹೇಳಿದ್ರೆ ನಾವು ತಗೊಂಡ ಆಹಾರದಲ್ಲಿ ಕೆಲವು ಪದಾರ್ಥಗಳನ್ನ ಬಳಸಿಕೊಂಡು ದೇಹ ತನಗೆ ಬೇಕಾದಂತಹ ಫ್ಯಾಟಿ ಆಸಿಡ್ ಗಳನ್ನ ಉತ್ಪತ್ತಿ ಮಾಡುತ್ತೆ. ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಫ್ಯಾಟಿ ಆಸಿಡ್ ಒಮೆಗಾ 3 ಫ್ಯಾಟಿ ಆಸಿಡ್. ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳಿದ್ರೆ ಮೂರು ಇಂಪಾರ್ಟೆಂಟ್ ಕಾಂಪೋನೆಂಟ್. ಒಂದು ALA, ಇನ್ನೊಂದು EPA, ಮೂರನೆಯದು DHA. ALA ಅಂತ ಹೇಳಿದ್ರೆ ಆಲ್ಫಾ ಲಿನೋಲೆನಿಕ್ ಆಸಿಡ್. ಅದೇ ರೀತಿಯಲ್ಲಿ EPA ಅಂತ ಹೇಳಿದ್ರೆ ಐಕೋಸಾ ಪೆಂಟನೋಯಿಕ್ ಆಸಿಡ್. DHA ಅಂತ ಹೇಳಿದ್ರೆ ಡೆಕೋಸಾ ಹೆಕ್ಸನೋಯಿಕ್ ಆಸಿಡ್. ಯಾಕೆ ಇದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು? ನಾನು ನಿಮಗೆ ಒಂದು ರಿಸರ್ಚ್ ಎವಿಡೆನ್ಸ್ ಬೇಸ್ಡ್, ಅಂದ್ರೆ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಸಂಶೋಧನೆಗಳಿಂದ ದೃಢಪಟ್ಟಂತಹ ಇಷ್ಟು ಕಾಯಿಲೆಗಳಿಗೆ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ನೋಡಿ, ಒಂದು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ನಮ್ಮ ಹೃದಯ ಸಂಬಂಧಿ ತೊಂದರೆಗಳಿಗೆ ಅತಿ ಮುಖ್ಯವಾಗಿ ನಾವು ಕೊಡ್ತಕ್ಕಂಥದ್ದು ಒಮೆಗಾ 3 ಫ್ಯಾಟಿ ಆಸಿಡ್. ಹೈಪರ್ ಟ್ರೈಗ್ಲಿಸರಿಡೇಮಿಯಾ ಅಂತ ಹೇಳಿದ್ರೆ ನಮ್ಮ ರಕ್ತದ ಒಳಗೆ ಕೊಬ್ಬಿನಂಶ ಜಾಸ್ತಿ ಆಗಿರೋದು, ಮುಖ್ಯವಾಗಿ ಟ್ರೈಗ್ಲಿಸರೈಡ್ಗಳು 200ರಿಂದ 500ರವರೆಗೆ ಇದ್ದಾಗ ಕಡಿಮೆ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥದ್ದು ಒಮೆಗಾ 3 ಫ್ಯಾಟಿ ಆಸಿಡ್. ಮಧುಮೇಹ, ಕ್ಯಾನ್ಸರ್, ಮರೆವಿನ ತೊಂದರೆ, ಮೆದುಳಿನ ಎಲ್ಲ ತೊಂದರೆಗಳಿವೆ, ನೀವು ಜಸ್ಟ್ ಸ್ವಲ್ಪ ನಿಶಕ್ತಿ ಆದ್ರೂ, ಆಯಾಸವನ್ನು ಹೊಂದಿದ್ರು ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ನರಗಳನ್ನು ಚೈತನ್ಯಗೊಳಿಸೋದ್ರಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಮರೆವುತನ ಯಾರಿಗಿದೆ ಅವರಿಗೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಇದರ ಜೊತೆಯಲ್ಲಿ ಡಿಪ್ರೆಷನ್, ಪ್ರೆಗ್ನೆನ್ಸಿಯಲ್ಲಿ ಬರ್ತಕ್ಕಂತಹ ಡಿಪ್ರೆಷನ್, ನಾರ್ಮಲ್ ಆಗಿ ಬರ್ತಕ್ಕಂತಹ ಡಿಪ್ರೆಷನ್, ಇವುಗಳನ್ನು ಕೂಡ ಈ ನಮ್ಮ ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕಂಟ್ರೋಲ್ಗೆ ತರುತ್ತೆ. ನಮ್ಮ ಕಣ್ಣಿನ ನರಗಳು, ರೆಟಿನಾದ ತೊಂದರೆಗಳು, ಮೆದುಳಿನ ತೊಂದರೆಗಳು, ಮೆದುಳಿನ ಬೆಳವಣಿಗೆಯನ್ನ ಮಾಡ್ಲಿಕ್ಕೆ ಈ ನಮ್ಮ ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಪ್ರೆಗ್ನೆಂಟ್ ಅಲ್ಲಿ ಇರ್ತಕ್ಕಂಥವರಿಗೆ, ಹಾಲನ್ನ ಉಣಿಸ್ತಕ್ಕಂತಹ ತಾಯಿಯರಿಗೆ, ಇಬ್ಬರಿಗೂ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ನಾವು ಗಟ್ಟನ್ನ ಸರಿ ಮಾಡ್ಕೊಳ್ಳಿಕ್ಕೆ, ನನ್ನ ಕರುಳಿಗೆ ಬೇಕಾದ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಏನು ಪ್ರಿಬಯೋಟಿಕ್ಸ್ ಅನ್ನ ಕೊಡ್ತೀವಿ ಅವುಗಳಿಗೂ ಕೂಡ ಪೂರಕವಾಗಿ ಕೆಲಸ ಮಾಡ್ತಕ್ಕಂತಹ ಕೆಲಸವನ್ನ ಒಮೆಗಾ 3 ಫ್ಯಾಟಿ ಆಸಿಡ್ ಕೆಲಸ ಮಾಡುತ್ತೆ. ಹಾರ್ಟ್ ಫೇಲ್ಯೂರ್ ಅಂತ ಕರಿತೇವೆ, ಯಾವಾಗ ಹೃದಯ ತನ್ನ ಸ್ತಂಭನವನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಈವನ್ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಡಿಸ್ಕ್ ನ ತೊಂದರೆ ಇರತಕ್ಕಂತಹ, ಎಲ್ಲಿ ಡಿಸ್ಕ್ ಆಪರೇಷನ್ ಆಗಿ ಫ್ಲೂಯಿಡ್ ಕಡಿಮೆ ಆಗಿರುತ್ತೋ ಅವರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಣ್ಣ ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ ಇರ್ತಾರೆ, ಹೈಪರ್ ಆಕ್ಟಿವಿಟಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಕರಿತೇವೆ,
ಅವರಿಗೂ ಕೂಡ ಈ ನಿಮ್ಮ ಒಮೆಗಾ 3 ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಇದರ ಜೊತೆಯಲ್ಲಿ ಮೆಟರ್ನಲ್ ಡಿಪ್ರೆಷನ್, ನಮಗೆ ಮೆನೋಪಾಸ್ ಬರ್ತಕ್ಕಂತಹ ಸಮಯದಲ್ಲಿ ಏನು ಬೆವರಿನ ಅಂಶ ಬಹಳ ಜಾಸ್ತಿಯಾಗಿ ಉತ್ಪತ್ತಿ ಆಗುತ್ತೆ ಅವರಲ್ಲಿ, ರುಮಟೆಡ್ ಆರ್ಥರೈಟಿಸ್ ಇರ್ತಕ್ಕಂಥವರಲ್ಲಿ, ಅಸ್ತಮಾದಲ್ಲಿ, ಹಲ್ಲಿನ ತೊಂದರೆಗಳಿರೋರಲ್ಲಿ, ಆಗ ಬ್ರೈನ್ ಹೈಪರ್ ಆಕ್ಟಿವ್ ಆಗಿ ಎಪಿಲೆಕ್ಸಿ ಬರ್ತಕ್ಕಂತಹ, ಅದರ ಜೊತೆಯಲ್ಲಿ ಡಯಾಬಿಟಿಕ್ ರೆಟಿನೋಪತಿ, ಶುಗರ್ ನಿಂದಾಗಿ ಕಣ್ಣಿನ ಸಮಸ್ಯೆಗಳು ಉಂಟಾಗಿರೋರಲ್ಲಿ, ಯಾರು ಕ್ಯಾನ್ಸರ್ಗೆ ನೀವು ಔಷಧಿಗಳನ್ನ ತಗೊಳ್ತಾ ಇದ್ದೀರೋ ಅವರಲ್ಲಿ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್, ಇನ್ನು ಮುಟ್ಟಾಗ್ಲಿಕ್ಕೂ ಮುಂಚೆ ಕೆಲವು ರೀತಿಯ ಹೊಟ್ಟೆ ನೋವುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಕ್ರ್ಯಾಂಪ್ ಬರೋದು ಅವರಲ್ಲಿ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, ನಾನು ಏನೂ ಆಲ್ಕೋಹಾಲ್ ತಗೊಳ್ತಾ ಇರೋದಿಲ್ಲ ಆದ್ರೂ ಕೂಡ ಲಿವರ್ ನ ತೊಂದರೆ ಬಂದಿದೆ, ಇಷ್ಟೂ ಜನರಲ್ಲಿ ಇದು ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಬಹಳ ಜನ ವೆಜಿಟೇರಿಯನ್ಗಳು ಇದೆಲ್ಲ ಕೇಳಿದ ಮೇಲೆ ನಿಮ್ಗೆ ಅನ್ಸ್ಬೋದು, ಹೌದು ನಾನು ಕೂಡ ಫಿಶ್ ಅನ್ನ ತಗೊಳ್ಬೇಕಾಗುತ್ತೇನೋ, ಫಿಶ್ ಅನ್ನ ತಿನ್ನೋದ್ರಿಂದ ನನಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಗಳು ಬಂದ್ಬಿಡುತ್ತೇನೋ ಅಂತ ಹೇಳಿ. ಈ ರಾಂಗ್ ಕಾನ್ಸೆಪ್ಟ್ ಅನ್ನ ತೆಗಿಲಿಕ್ಕೆ ಈ ದಿನದ ಈ ವಿಡಿಯೋವನ್ನ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ಫಿಶ್ ಅಂತ ಬಂದಾಗ ಏನು ನಾವು ಈ ಫಿಶ್ ಗಳನ್ನ ತಗೊಳ್ತೀವಿ, ಇದರಲ್ಲಿ ಏನು ನಮಗೆ ಬರುತ್ತೋ ಅಥವಾ ಈ ನಮ್ಮ EPA DHA ಏನು ನಮ್ಮ ದೇಹಕ್ಕೆ ಸೇರುತ್ತೋ ಅದಕ್ಕಿಂತಾನು ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಾಹಾರದಲ್ಲಿ ಸುಲಭವಾಗಿ ನಮಗೆ ಸಿಗ್ತಕ್ಕಂತಹ ಆಹಾರಗಳಲ್ಲಿ ಅತ್ಯುತ್ತಮವಾದ ಒಮೆಗಾ 3 ಫ್ಯಾಟಿ ಆಸಿಡ್ ನಮ್ಮ ದೇಹಕ್ಕೆ ಸೇರ್ತದೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನ ನಾವು ಕರೆಕ್ಟ್ ಆಗಿ ಬಳಸ್ತಕ್ಕಂತಹ ವಿಧಾನವನ್ನ ತಿಳ್ಕೊಳ್ಳೋಣ. ಅಡಿಕ್ವೇಟ್ ಇಂಟೇಕ್ ಫಾರ್ ಒಮೆಗಾ 3 ಫ್ಯಾಟಿ ಆಸಿಡ್, ಯಾರ್ಯಾರು ಯಾವ ವಯಸ್ಸಿಗೆ ಎಷ್ಟು ಪ್ರಮಾಣದ ಒಮೆಗಾ 3 ಫ್ಯಾಟಿ ಆಸಿಡ್ ತಗೋಬೇಕು, ಇದು ಬಹಳ ಇಂಪಾರ್ಟೆಂಟ್. ನ್ಯೂ ಬಾರ್, ಹುಟ್ಟಿದ ಮಗು 6 ತಿಂಗಳವರೆಗೆ 0.5 ಗ್ರಾಮ್, 7 ರಿಂದ 12 ತಿಂಗಳವರೆಗೆ 0.5 ಗ್ರಾಮ್. ನಾವು ಸಾಮಾನ್ಯವಾಗಿ ಅಡಲ್ಟ್ಸ್ ಗೆ ಬಂದ್ಬಿಡೋಣ, 14 ರಿಂದ 18 ವರ್ಷದವರಿಗೆ 1.6 ಗ್ರಾಮ್ ಒಂದು ದಿನದ ಇಂಟೇಕ್. ಅದೇ ರೀತಿ 19 ವರ್ಷದಿಂದ 50 ವರ್ಷದವರೆಗೂ ಕೂಡ 1.6 ಗ್ರಾಮ್, 51 ವರ್ಷದ ಮೇಲ್ಪಟ್ಟವರಿಗೂ 1.6 ಗ್ರಾಮ್, ಪುರುಷರಲ್ಲಿ 1.1 ಗ್ರಾಮ್, ಹೆಣ್ಣು ಮಕ್ಕಳಲ್ಲಿ ತಗೊಂಡ್ರೆ ನಮಗೆ ಸಫಿಶಿಯಂಟ್. ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಷನ್ ಅಂದ್ರೆ ಪ್ರೆಗ್ನೆಂಟ್ ಆಗಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು 1.4 ಗ್ರಾಮ್ ನಷ್ಟು ತಗೊಳ್ಬೇಕಾಗತ್ತೆ. ಹಾಗೆ ಲ್ಯಾಕ್ಟೇಷನ್ ಅಂದ್ರೆ ಹಾಲು ಉಣಿಸ್ತಕ್ಕಂತಹ ತಾಯಂದಿರು 1.3 ಗ್ರಾಮ್ ನಷ್ಟು ಇದನ್ನ ತಗೊಳ್ಬೇಕಾಗ್ತದೆ. ಮೀನುಗಳಲ್ಲಿ ಯಥೇಚ್ಛವಾಗಿ ಸಿಗ್ತದೆ ಅಂತ ಹೇಳ್ತಾರೆ. ಸಾಲ್ಮನ್ ಫಿಶ್, ನಿಮ್ಮ ಬೂತಾಯಿ ಅಥವಾ ಗೆದರೆ, ಬಂಗುಡೆ, ಇವು ಯಾವನ್ನ ನೀವು ತಗೊಂಡ್ರು ಕೂಡ ಇವುಗಳಲ್ಲಿ 1 ರಿಂದ 2 ಗ್ರಾಮ್ ನಷ್ಟು ಕಂಟೆಂಟ್. ಇದಕ್ಕಿಂತಾನು ಅತ್ಯುತ್ತಮವಾಗಿ ನಿಮ್ಮ ದೇಹಕ್ಕೆ ಈ ಒಳ್ಳೆ ರೀತಿಯ ಒಳ್ಳೆ ಕೊಬ್ಬನ್ನ ದೇಹಕ್ಕೆ ಕೊಡ್ತಕ್ಕಂಥದ್ದು ಚಿಯಾ ಸೀಡ್ಸ್. ನಷ್ಟು ನೀವು ತಗೊಂಡಿದ್ದೆ ಆದ್ರೆ 17.5 ಗ್ರಾಮ್ ನಷ್ಟು ನಿಮಗೆ ದೇಹಕ್ಕೆ ALA ಅಂದ್ರೆ ನಿಮ್ಮ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅದೇ ರೀತಿಯಲ್ಲಿ ಫ್ಲಾಕ್ಸ್ ಸೀಡ್ಸ್ ಅನ್ನ ತಗೊಂಡ್ರೆ 22.8 ಗ್ರಾಮ್ಸ್ ಅಷ್ಟು ಸಿಗುತ್ತೆ. ಹೆಂಪ್ ಸೀಡ್ಸ್, ನಿಮ್ಮ ಸೆಣಬಿನ ಬೀಜಗಳನ್ನ ತಗೊಂಡ್ರೆ 22 ಗ್ರಾಮ್ ನಷ್ಟು ಸಿಗುತ್ತೆ. ವಾಲ್ನಟ್ಸ್ ಅನ್ನ ತಗೊಂಡ್ರೆ 9 ಗ್ರಾಮ್ ನಷ್ಟು ನಿಮ್ಮ ದೇಹಕ್ಕೆ ನಮ್ಮ ಒಮೆಗಾ 3 ಫ್ಯಾಟಿ ಆಸಿಡ್ ಸೇರುತ್ತೆ. ಸಿಂಪಲ್ ಆಗಿ ನಾನು ನಿಮಗೊಂದು ಹೇಳ್ಬಿಡ್ತೇನೆ, 6 ವಾಲ್ನಟ್ ಗಳನ್ನ ನೀವು ತಿಂದಿದ್ದೆ ಆದ್ರೆ 2.5 ಗ್ರಾಮ್ ನಷ್ಟು ALA ಆಲ್ಫಾ ಲಿನೋಲೆನಿಕ್ ಆಸಿಡ್ ನಿಮ್ಮ ದೇಹವನ್ನ ಸೇರುತ್ತೆ. ಬಹಳಷ್ಟು ಜನರದ್ದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರ್ ALA ನಮ್ಮ ದೇಹಕ್ಕೆ ಸೇರುತ್ತೆ, ಬಟ್ EPA ಮತ್ತು DHA ಗಳು ಹೆಂಗೆ? EPA DHA ಬರೇ ಫಿಶ್ ಅಲ್ಲೇ ಸಿಗುತ್ತೆ ಅಂತಾರಲ್ಲ ಅಂತ ಹೇಳಿ ನಾನು ನಿಮಗೊಂದು ರಿಸರ್ಚ್ ಪೇಪರ್ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಹೆಲ್ತ್ ಆರ್ಗನೈಸೇಷನ್ಸ್ ರೆಕಮೆಂಡ್ ಎಷ್ಟು ಬೇಕು EPA DHA ಅಂತ ಹೇಳಿದ್ರೆ 250 ರಿಂದ 500 ಮಿಲಿಗ್ರಾಮ್, 250 ರಿಂದ 500 ಮಿಲಿಗ್ರಾಮ್ಗಳಷ್ಟು ನಮ್ಮ ದೇಹಕ್ಕೆ ಬೇಕಾಗಿದೆ. ಇನ್ನೊಂದು ಪೇಪರ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಪುರುಷರಲ್ಲಿ ನಾವು ತಗೊಳ್ತಕ್ಕಂತಹ ALA ಅಲ್ಲಿ 8% ಆಫ್ dietary ALA was converted to EPA, 4% will be converted to DHA. ಹೆಣ್ಣು ಮಕ್ಕಳಲ್ಲಿ 21% ALA EPA ಆಗಿ ಕನ್ವರ್ಟ್ ಆಗುತ್ತೆ, 9% DHA ಕನ್ವರ್ಟ್ ಆಗುತ್ತೆ. ಸುಲಭಕ್ಕೆ ನಾನು ನಿಮ್ಗೊಂದು ಹೇಳ್ಬಿಡ್ತೇನೆ, ಪುರುಷರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಬೀಜವನ್ನ ನೀವು ತಿಂದಿದ್ದೆ ಆದ್ರೆ 4000 ಮಿಲಿಗ್ರಾಮ್ಗಳಷ್ಟು ALA ನಿಮ್ಮ ದೇಹಕ್ಕೆ ನೀವು ಸೇರಿಸ್ತೀರಿ. ಈ ರಿಸರ್ಚ್ ನ ಪ್ರಕಾರದಲ್ಲಿ 8% EPA ಆಗಿ ಕನ್ವರ್ಟ್ ಆಗುತ್ತೆ, ಅಂದ್ರೆ 320 ಮಿಲಿಗ್ರಾಮ್ಗಳು. ಅದೇ ರೀತಿಯಲ್ಲಿ DHA 4% ಅಂದ್ರೆ 160 ಮಿಲಿಗ್ರಾಮ್ಗಳು. ಟೋಟಲ್ 480 ಮಿಲಿಗ್ರಾಮ್ಗಳು ಕೇವಲ 2 ಸ್ಪೂನಿನ ಚಿಯಾ ಸೀಡ್ ಇಂದ ನಿಮ್ಮ ದೇಹಕ್ಕೆ ಸೇರುತ್ತೆ. ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ನಿಮ್ಮ ಅಗಸೆ ಬೀಜಗಳನ್ನು ತಗೊಳ್ಬಹುದು. ಹೆಂಪ್ ಸೀಡ್ಸ್ ನಿಮ್ಮ
ಸೆಣಬಿನ ಬೀಜಗಳನ್ನು ತಗೊಳ್ಬಹುದು ಅಥವಾ ವಾಲ್ನಟ್ಸ್ ಅನ್ನ ತಗೊಳ್ಳೋದ್ರ ಮುಖಾಂತರವಾಗಿ ದೇಹಕ್ಕೆ ಅಗತ್ಯವಾಗಿರತಕ್ಕಂತಹ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನ ನೀವು ದೇಹಕ್ಕೆ ಸೇರಿಸಬಹುದು. ಒಳ್ಳೆಯ ವೆಜಿಟೇರಿಯನ್ ಆಹಾರ ಪ್ರಕೃತಿ ಚಿಕಿತ್ಸಾ ಪದ್ಧತಿಯ ಮೂಲ. ಯಾರೂ ಕೂಡ ತಮ್ಮ ಸಿಸ್ಟಮ್ ನ ಮೂಲವನ್ನ ಬಿಟ್ಟು ಕೇವಲ ಒಂದು DHA EPA ಸಿಗುತ್ತೆ ಅಂತ ಹೇಳಿ ಮೀನನ್ನ ಸೇವನೆ ಮಾಡತಕ್ಕಂತಹ ಇದಕ್ಕೆ ಹೋಗೋದು ಬೇಡ. ನೀವು ಡೈರೆಕ್ಟ್ ಆಗಿ ಮೀನ್ ತಿನ್ಬೇಕು, ನನಗೆ ಮೀನ್ ತಿನ್ಬೇಕಾಗಿದೆ ಅಂತ ತಿನ್ಬೇಕು. ಕುಡಿಬೇಕು ಅನ್ಸಿದೆ ನನಗೆ ಕುಡಿಬೇಕು ಅಂತ ಕುಡಿಬೇಕು. ಡಾಕ್ಟರ್ ಹೇಳಿದ್ದಾರೆ 30 ml ಆಲ್ಕೋಹಾಲ್ ಬಹಳ ಒಳ್ಳೇದಂತೆ, ಅದಕ್ಕೋಗಿ ನಾನು ಕುಡಿತೀನಿ. ನನಗೆ ಶೀತ ಆಗಿದೆ, ಕೆಮ್ಮಾಗಿದೆ, ಜ್ವರ ಬಂದಿದೆ, ಅದಕ್ಕೋಸ್ಕರ ನಾನು ಮೀನ್ ತಿಂತೀನಿ ಅಂತಿರ್ತಕ್ಕಂತಹ ಕೆಲಸಗಳನ್ನು ಮಾಡೋದು ಬೇಡ. ನಾರ್ಮಲ್ ಆಗಿ ಸಂಶೋಧನೆಗಳ ಮುಖಾಂತರ ನಾನು ನಿಮಗೆ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಳ್ಳೆಯದಾದಂತಹ ವೆಜಿಟೇರಿಯನ್ ಫುಡ್ ಅಲ್ಲೂ ಕೂಡ ನಿಮ್ಮ ದೇಹಕ್ಕೆ ಅಗತ್ಯವಾದಂತಹ ಪ್ರತಿಯೊಂದೂ ಕೂಡ ದೇಹಕ್ಕೆ ಸಿಗುತ್ತೆ. ಪ್ರಕೃತಿಯ ಚಿಕಿತ್ಸೆಯ ಮೂಲ ಸಿದ್ಧಾಂತ ಸಸ್ಯಾಹಾರವಾಗಿರೋದ್ರಿಂದ ಸಸ್ಯಾಹಾರದಲ್ಲಿ ನಿಮಗೆ ಬೇಕಾದಂತಹ ಎಲ್ಲ EPA DHA ಗಳು ಬರುತ್ತೆ ಅನ್ನೋದನ್ನ ಈ ಸಂಶೋಧನೆಯ ಪತ್ರಿಕೆಗಳ ಮುಖಾಂತರವಾಗಿ ನಾನು ನಿಮ್ ಮುಂದೆ ತಂದಿದ್ದೀನಿ. ಇದನ್ನ ಎಲ್ಲ ಸಸ್ಯಾಹಾರಿಗಳಿಗೂ ಯಾರು ಫೋರ್ಸಿಬಲಿ ನಾನ್ ವೆಜಿಟೇರಿಯನ್ಗೆ ಕನ್ವರ್ಟ್ ಆಗ್ತಿದ್ದಾರೆ ಅದನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ದೇಹಕ್ಕೆ ಅಗತ್ಯವಾದ ಎಲ್ಲದನ್ನು ಕೂಡ ಪ್ರಕೃತಿ ನ್ಯಾಚುರಲ್ ಆಗಿ ಕೊಟ್ಟಿದೆ. ಸೂರ್ಯ ರಶ್ಮಿಯಿಂದ ಕುಕ್ಕಾದಂತಹ ಆಹಾರ ದೇಹಕ್ಕೆ ಅಗತ್ಯವಾದ ಎಲ್ಲ ಮಹಾಭೂತಗಳನ್ನ ದೇಹಕ್ಕೆ ನೀಡುತ್ತೆ. ನಾವು ಈ ರೀತಿಯಾಗಿ ತಿಂತಕ್ಕಂತ ಆಹಾರ ದೇಹಕ್ಕೆ ಅಷ್ಟು ರೀತಿಯ ಒಳ್ಳೆಯದನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.